ನಮಸ್ಕಾರ ಕೆ ಸ್ಕ್ವಾಡ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡದ ಬಲರಾಮ್. ಈ ಪ್ರಪಂಚದಲ್ಲಿ ಎರಡು ತರ ಜನ ಇರ್ತಾರೆ. ಒಬ್ರು ಇತಿಹಾಸನ ಓದೋರು, ಇನ್ನೊಬ್ರು ಇತಿಹಾಸವನ್ನ ಬರೆಯೋರು. ಕಳೆದ 37 ದಿವಸಗಳಿಂದ ಇಡೀ ಜಗತ್ತು ಉಸಿರು ಬಿಗಿದು ಹಿಡಿದು ಕಾಯ್ತಾ ಇತ್ತು. ಇವತ್ತು 38ನೇ ದಿವಸ. ಇವತ್ತು ಸಮಯ ಓಡ್ತಾ ಇಲ್ಲ, ಸಮಯ ನಿಂತಿದೆ. ಯಾಕೆಂದ್ರೆ ಇವತ್ತು ರಾತ್ರಿ 8 ಗಂಟೆಗೆ ಹಳೆ ರೂಲ್ಸ್ ಬುಕ್ಕು ಸುಟ್ಟು ಹೋಗ್ಲಿದೆ. ಯುದ್ಧ ಅಂದ್ರೆ ಬರೀ ಬಾಂಬು ಮಿಸೈಲ್ ಅಷ್ಟೇ ಅಲ್ಲ, ಅದು ಪವರ್ ಗೇಮ್. ಇವತ್ತು ಅಮೆರಿಕ ಪ್ರೆಸಿಡೆಂಟ್ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಒಂದು ಟ್ವೀಟ್ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಇವತ್ತು ಹಾರ್ಮೋಸ್ ಜಲಸಂಧಿ ಓಪನ್ ಆಗ್ಲಿಲ್ಲ ಅಂದ್ರೆ ಅದು ಬರೀ ಸಮುದ್ರದ ಹಾದಿಯಾಗಿ ಉಳಿದಿಲ್ಲ, ಅದು ಅಮೆರಿಕದ ಅಹಂಕಾರ ಮತ್ತೆ ಇರಾನ್ನ ಹಠದ ನಡುವಿನ ರಣರಂಗ. ಏನಿದು ಕತೆ? ಈ ಕೆ ಸ್ಕ್ವಾಡ್ ಸ್ಪೆಷಲ್ ರಿಪೋರ್ಟ್ ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಮಾತಾಡ್ತಾ ಇರೋದು ಬರೀ ಒಂದು ರೆಸ್ಕ್ಯೂ ಮಿಷನ್ ಬಗ್ಗೆ ಅಲ್ಲ. ಇದು ಪ್ರಪಂಚದ ನಂಬರ್ 1 ಸೂಪರ್ ಪವರ್ ತನ್ನ ಇಮೇಜ್ ನ ಉಳಿಸ್ಕೊಳ್ಳೋದಕ್ಕೆ ನಡೆಸಿದಂತಹ ಹಠದ ಹೋರಾಟ. ಇರಾನ್ನ ಇಸ್ಫಹಾನ್ ಈ ಜಾಗ ಹೇಗಿದೆ ಅಂದ್ರೆ, ನಾನು ಹೋಗಿದ್ದೀನಿ, ಬಹಳ ಸುಂದರವಾದ ಜಾಗ. ಅಲ್ಲಿನ ಗಾಳಿಯಲ್ಲೂ ಶತ್ರುಗಳ ವಾಸನೆ ಇರುತ್ತೆ ಅಂತ ಹೇಳ್ತಾರೆ. ಅಂತಹ ಜಾಗದಲ್ಲಿ 7,000 ಅಡಿ ಎತ್ತರದ ಪರ್ವತಗಳ ನಡುವೆ ಅಮೆರಿಕದ ಒಬ್ಬ ಹೈ ರ್ಯಾಂಕಿಂಗ್ ಕರ್ನಲ್ ಸಿಗಾಕೊಂಡಿದ್ರು. ಇದು ಬರೀ ಒಬ್ಬ ವ್ಯಕ್ತಿಯ ಪ್ರಾಣದ ಪ್ರಶ್ನೆ ಅಲ್ಲ, ಇದು ಅಮೆರಿಕದ ಅಸ್ತಿತ್ವದ ಪ್ರಶ್ನೆ. ಆ ಕರ್ನಲ್ ಹತ್ರ ಇದ್ದಿದ್ದು ಒಂದೇ ಒಂದು ರೇಡಿಯೋ ಡಿವೈಸ್ ಮತ್ತು ಅವರ SCRE ಅಂದ್ರೆ ಸರ್ವೈವಲ್, ಎವೇಷನ್, ರೆಸಿಸ್ಟೆನ್ಸ್ ಅಂಡ್ ಎಸ್ಕೇಪ್ ಟ್ರೈನಿಂಗ್ ಅಷ್ಟೇ. ಅವನನ್ನ ಹೊರಗೆ ತರೋದಕ್ಕೆ ಅಮೆರಿಕ ಕಳಿಸಿದ್ದು ಸಾಮಾನ್ಯವಾದ ತಂಡವನ್ನಲ್ಲ. ಅಮೆರಿಕದ ಅತ್ಯಂತ ವಿನಾಶಕಾರಿ ವಿಮಾನಗಳಲ್ಲಿ ಒಂದಾದ A-10 ವಾರ್ಥಾಗ್ಸ್, ಇವುಗಳನ್ನ ಟ್ಯಾಂಕರ್ ಕಿಲ್ಲರ್ಸ್ ಅಂತ ಕೂಡ ಹೇಳ್ತಾರೆ. ಅದರ ಜೊತೆಗೆ ಹಾರಾಡಿದ್ದು F-16 ವೈಪರ್ಸ್ ಮತ್ತೆ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು. ಒಂದು ಜೀವ ಉಳಿಸೋದಕ್ಕೆ ಅಮೆರಿಕ ಸುಟ್ಟಿದ್ದು ಬರೋಬ್ಬರಿ $400 ಮಿಲಿಯನ್ ಇಂಧನ ಹಾಗೆ ಸಂಪನ್ಮೂಲ. ಯುದ್ಧದಲ್ಲಿ ಶತ್ರುನ ಕೊಲ್ಲೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಶತ್ರು ಕೋಟೆ ಒಳಗಡೆ ಹೋಗಿ ಅವನ ಕಣ್ಣಿದ್ರೆ ನಮ್ಮ ಮನುಷ್ಯನನ್ನ ಎತ್ಕೊಂಡು ಬರೋದಿದೆಯಲ್ಲ, ಅದು ಗೊತ್ತು. ಆದ್ರೆ ಆ ಕೋಟೆಯಿಂದ ವಾಪಸ್ ಬರುವಾಗ ನಮ್ಮ ಒಂದು ಸಣ್ಣ ಗುರುತು ಕೂಡ ಅಲ್ಲಿ ಉಳಿಬಾರದು ಅಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸ್ವಂತ ವಿಮಾನಗಳನ್ನೇ ಸ್ಫೋಟಿಸಿ ಬರೋದಿದೆಯಲ್ಲ, ಅದು ಒಂದು ಅಸಲಿ ಸೊಕ್ಕು ಅಂತಾನೆ ಕರಿಬೋದು. ಅಮೆರಿಕ ತೋರಿಸಿದ್ದು ಬರೀ ರೆಸ್ಕ್ಯೂ ಅಲ್ಲ, ನಾವೇ ಈ ಆಟದ ಮಾಲೀಕರು ಅನ್ನೋ ಮೆಸೇಜ್. ಈಗ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಅಮೆರಿಕ ಯಾಕೆ ತನ್ನದೇ ಆದ C-130 ಹರ್ಕ್ಯುಲಸ್ ವಿಮಾನಗಳನ್ನ ಸ್ಫೋಟ ಮಾಡ್ತು? ಅದರ ಒಳಗೆ ಇದ್ದಿದ್ದು ಅತ್ಯಂತ ರಹಸ್ಯವಾದ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಮತ್ತು ಸ್ಟೆಲ್ತ್ ಸಿಗ್ನೇಚರ್ ಟೆಕ್ನಾಲಜಿ. ಇವು ಇರಾನ್ ಅಥವಾ ರಷ್ಯಾದ ಕೈಗೆ ಸಿಕ್ಕರೆ ಅಮೆರಿಕದ ಮುಂದಿನ 20 ವರ್ಷದ ರಕ್ಷಣಾ ರಹಸ್ಯಗಳು ಬಯಲಾಗ್ತಾ ಇತ್ತು. ಅದಕ್ಕೆ ಅಮೆರಿಕ ಸೆಲ್ಫ್ ಡಿಸ್ಟ್ರಕ್ಟ್ ಬಟನ್ ಅನ್ನ ಒತ್ತಿತು. ಆದ್ರೆ ಇರಾನ್ ಇದನ್ನ ಹೇಗ್ ನೋಡ್ತಿದೆ ಗೊತ್ತಾ? ಇರಾನಿನ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಈಗ ಈ ಸ್ಫೋಟಗೊಂಡ ಅವಶೇಷಗಳ ವಿಡಿಯೋ ಮಾಡಿ ಪ್ರಪಂಚಕ್ಕೆ ತೋರಿಸ್ತಾ ಇದೆ. ಅವರ ವಾದ ಏನು ಅಂದ್ರೆ, ನೋಡಿ, ಅಮೆರಿಕಾದವರಿಗೆ ನಮ್ಮ ಭೂಮಿ ಮೇಲೆ ಇಳಿಯೋದಕ್ಕೆ ಧೈರ್ಯ ಇರ್ಬೋದು, ಆದ್ರೆ ಅಲ್ಲಿಂದ ಸೇಫ್ ಆಗಿ ವಿಮಾನವನ್ನ ಟೇಕ್ ಆಫ್ ಮಾಡೋದಿಕ್ಕೆ ಆಗ್ಲಿಲ್ಲ. ನಮ್ಮ ಸೈನ್ಯದ ಭಯಕ್ಕೆ ಅವರೇ ತಮ್ಮ ವಿಮಾನಗಳನ್ನ ಸುಟ್ಕೊಂಡು ಓಡ್ ಹೋದ್ರು. ಇದು ಇರಾನ್ ಆಡ್ತಾ ಇರುವಂತಹ ಸೈಕಲಾಜಿಕಲ್ ವಾರ್ಫೇರ್. ಇದು ಅಮೆರಿಕದ ಅಹಂಗೆ ಬಿದ್ದ ಪೆಟ್ಟ ಅಥವಾ ತಂತ್ರಜ್ಞಾನವನ್ನ ಉಳಿಸ್ಕೊಳ್ಳೋದಿಕ್ಕೆ ಮಾಡದಂತಹ ಜಾಣ್ಮೆಯ? ಯಾಕೆಂದ್ರೆ ಅಮೆರಿಕದ ಈ ರೆಸ್ಕ್ಯೂ ಆಪರೇಷನ್ ಇಂದ ಇರಾನ್ಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಅಮೆರಿಕದ ಮಿಲಿಟರಿ ರೆಸ್ಪಾನ್ಸ್ ಟೈಮ್ ಮತ್ತು ಅವರ ರೆಡಾರ್ ಸಾಮರ್ಥ್ಯಗಳನ್ನ ಇರಾನ್ ಈಗ ಹತ್ತಿರದಿಂದ ಸ್ಟಡಿ ಮಾಡಿದೆ. ಮುಂದಿನ ದಾಳಿ ಇದಕ್ಕಿಂತ ಭೀಕರವಾಗಿರುತ್ತಾ? ವೆಯ್ಟ್ ಮಾಡಿ ನೋಡಬೇಕು. ಮುಂದಿನ ಭಾಗದಲ್ಲಿ ಟ್ರಂಪ್ ಅವರ ಈ ಡೆಡ್ಲಿ ಟ್ವೀಟ್ ಬಗ್ಗೆ ಹೇಳ್ತೀನಿ. ಸ್ಟೇ ಟ್ಯೂನ್. ಈಗ ಬರೋಣ ಅಸ್ಲಿ ಬೆಂಕಿಗೆ. ಡಿಪ್ಲೊಮಸಿ ಅಂದ್ರೆ ಏನು? ಟೇಬಲ್ ಮೇಲೆ ಕೂತು ಕಾಫಿ ಕುಡಿತಾ ಮಾತಾಡೋದಲ್ವಾ? ಆದ್ರೆ ಡೊನಾಲ್ಡ್ ಟ್ರಂಪ್ ನ ಡಿಕ್ಷನರಿಲಿ ಆ ಪದನೇ ಇಲ್ಲ ಅನ್ಸುತ್ತೆ. ಅವರು ಈಗ ಡಿಪ್ಲೊಮಸಿನ ಹಾರ್ಮೂಸ್ ಜಲಸಂಧಿಯ ಆಳವಾದ ನೀರಿಗೆ ಎಸೆದಿದ್ದಾರೆ. ಇವತ್ತು ಟ್ರಂಪ್ ಮಾಡಿರುವಂತಹ ಪೋಸ್ಟ್ಗಳು ಬರೀ ಅಕ್ಷರಗಳಲ್ಲ, ಅವು ಇರಾನ್ ಮೇಲೆ ಬೀಳೋಕೆ ರೆಡಿಯಾಗಿರುವಂತಹ ಮಿಸೈಲ್ಗಳಿದ್ದ ಹಾಗೆ. ಅವರು ಕೊಟ್ಟಿರೋ ಡೆಡ್ಲೈನ್ ಮಂಗಳವಾರ ರಾತ್ರಿ 8 ಗಂಟೆ. ಟ್ರಂಪ್ ಅವರ ಪ್ಲಾನ್ ಏನ್ ಗೊತ್ತಾ? ಅವರು ಇದನ್ನ ಪವರ್ ಪ್ಲಾಂಟ್ ಡೇ ಅಂತ ಕರೀತಾ ಇದ್ದಾರೆ. ಅಂದ್ರೆ ಒಂದು ವೇಳೆ ಇರಾನ್ ತನ್ನ ಹಠ ಬಿಡದಿದ್ರೆ ಅಮೆರಿಕದ ಫೈಟರ್ ಜೆಟ್ಗಳು ಮೊದಲು ಗುರಿ ಮಾಡೋದು ಇರಾನ್ನ ಇಡೀ ದೇಶಕ್ಕೆ ವಿದ್ಯುತ್ ಕೊಡೋ ಪವರ್ ಗ್ರಿಡ್ಗಳನ್ನು. ಅದರ ಜೊತೆಗೆ ಬ್ರಿಡ್ಜ್ ಡೇ, ಇರಾನ್ನ ಸಂಪರ್ಕ ಕೊಂಡಿಗಳನ್ನ ಕತ್ತರಿಸೋದು ಅವರ ನೆಕ್ಸ್ಟ್ ಸ್ಕೆಚ್. ಇಡೀ ದೇಶವನ್ನ ಕತ್ಲೆಯಲ್ಲಿ ಮುಳುಗಿಸಿ ಅವರನ್ನ 18ನೇ ಶತಮಾನಕ್ಕೆ ವಾಪಸ್ ಕಳಿಸ್ತೀವಿ ಅನ್ನೋದು ಟ್ರಂಪ್ ಅವರ ನೇರ ವಾದ.
ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾಷೆ ಮುಖ್ಯ ಅಲ್ಲ, ಆ ಭಾಷೆ ಹಿಂದಿರುವಂತಹ ಉದ್ದೇಶ ಮುಖ್ಯ. ಟ್ರಂಪ್ ಅವರ ಟ್ವೀಟ್ ಹೇಗಿದೆ ಗೊತ್ತಾ? ಓಪನ್ ದ ಸ್ಟ್ರೈಟ್ ಯು ಕ್ರೇಜಿ ಬಾಸ್ಟರ್ಡ್ಸ್ ಆರ್ ಆಲ್ ಹೆಲ್ ವಿಲ್ ರೇನ್ ಡೌನ್ ಆನ್ ಯು. ಈ ತರ ಇವತ್ತವರೆಗೂ ಪ್ರಾಬಬ್ಲಿ ಪ್ರಪಂಚದ ಯಾವುದೇ ಪ್ರೆಸಿಡೆಂಟ್ ಕೂಡ ಟ್ವೀಟ್ ಮಾಡಿರೋದಿಲ್ಲ ಇನ್ನೊಂದು ದೇಶದ ಬಗ್ಗೆ. ಇತಿಹಾಸದಲ್ಲಿ ಯಾವ ಪ್ರೆಸಿಡೆಂಟ್ ಈ ರೀತಿ ಭಾಷೆಯನ್ನ ಬಳಸಿಲ್ಲ. ಆದ್ರೆ ಇಲ್ಲಿ ಮ್ಯಾಟರ್ ಇರೋದು ಶಬ್ದಗಳದಲ್ಲ, ಶಕ್ತಿ ಪ್ರದರ್ಶನದಲ್ಲಿ. ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಿಮ್ಮ ದಾರಿ ಇಲ್ಲದ ಹಾಗೆ ಮಾಡ್ತೀವಿ ಅನ್ನೋದು ಟ್ರಂಪ್ನ ಮಾರ್ಕ್ ರಾಜಕೀಯ. ಟ್ರಂಪ್ ಇಷ್ಟೆಲ್ಲ ಗರ್ಜನೆ ಮಾಡ್ತಾ ಇದ್ರು, ಇರಾನ್ ಯಾಕೆ ಸುಮ್ಮನೆ ಇದೆ? ನೆನ್ಪಿಡಿ, ಸಮುದ್ರ ಶಾಂತವಾಗಿದೆ ಅಂದ್ರೆ ಅಲ್ಲಿ ಸುನಾಮಿ ಬರ್ತಾ ಇದೆ ಅಂತ ಅರ್ಥ. ಇರಾನ್ನ IRGC ಕಮಾಂಡರ್ಗಳು ಇದಕ್ಕೆ ಕೊಟ್ಟಿರುವಂತಹ ರಿಪ್ಲೈ ಏನ್ ಗೊತ್ತಾ? ನರಕದ ಬಾಗಿಲು ನಮಗಲ್ಲ ಟ್ರಂಪ್, ಅದು ನಿಮಗೆ ಕಾದಿದೆ. ನೀವು ನಮ್ಮ ಪವರ್ ಪ್ಲಾಂಟ್ ಮುಟ್ಟಿದ್ರೆ ನಾವು ಇಡೀ ಗಲ್ಫ್ ಪ್ರದೇಶದ ಆಯಿಲ್ ಸಪ್ಲೈನ ಸ್ಮಶಾನ ಮಾಡ್ತೀವಿ. ಇದು ಬರೀ ಮಾತಲ್ಲ GK ಸ್ಕ್ವಾಡ್. ಇರಾನ್ ಈಗಾಗಲೇ ತನ್ನ 100 ಆಂಟಿ ಶಿಪ್ ಮಿಸೈಲ್ಗಳನ್ನ ಜಲಸಂಧಿಯ ದಡಕ್ಕೆ ತಂದು ನಿಲ್ಲಿಸಿದೆ. ಅಮೆರಿಕ ಒಂದು ವೇಳೆ ಪವರ್ ಪ್ಲಾಂಟ್ ಮೇಲೆ ಬಾಂಬ್ ಹಾಕಿದ್ರೆ ಇರಾನ್ ಮಾಡೋ ಮೊದಲನೇ ಕೆಲಸ ಪ್ರಪಂಚದ 20% ತೈಲ ಸಾಗಿಸೋ ಹಡಗುಗಳನ್ನ ಮುಳುಗಿಸೋದು. ಅಂದ್ರೆ ಅಮೆರಿಕ ಇರಾನ್ನ ಕತ್ಲೆಯಲ್ಲಿ ಮುಳುಗಿಸಿದ್ರೆ ಇರಾನ್ ಇಡೀ ಪ್ರಪಂಚದ ಎಕಾನಮಿನೇ ಕತ್ಲೆಯಲ್ಲಿ ಮುಳುಗಿಸೋದಿಕ್ಕೆ ಸ್ಕೆಚ್ ಹಾಕಿದೆ. ಇವತ್ತು ರಾತ್ರಿ 8 ಗಂಟೆ ಅನ್ನೋದು ಬರೀ ಸಮಯ ಅಲ್ಲ, ಅದು ಒಂದು ಬಾಂಬ್ನ ಟೈಮರ್ ಇದ್ದ ಹಾಗೆ. ಟ್ರಂಪ್ ಕೈಯಲ್ಲಿ ರಿಮೋಟ್ ಇದೆ, ಇರಾನ್ ಹತ್ರ ಟ್ರಿಗರ್ ಇದೆ. ಇಬ್ಬರಲ್ಲಿ ಯಾರು ಮೊದಲ ಬಟನ್ ಒತ್ತಾರೆ? ಈಗ ಈ ಈಗೋ ವಾರ್ ನಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಭಾಗ 3ನಲ್ಲಿ ಆ 45 ದಿವಸಗಳ ಫೇಕ್ ಸೀಸ್ ಫೈರ್ ಬಗ್ಗೆ ಹೇಳ್ತೀನಿ, ಮಿಸ್ ಮಾಡಿದ್ರೆ ನೋಡಿ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದು ಕೈಯಲ್ಲಿ ಹೂವಿನ ಹಾರ ಹಿಡಿದು ಶಾಂತಿ ಅಂತ ಕೂಗ್ತಿದ್ರೆ, ಇನ್ನೊಂದು ಕೈಯಲ್ಲಿ ಕಟಾರಿ ಹಿಡಿದು ಬೆನ್ನಿಗೆ ಚುಚ್ಚೋ ಕೆಲಸ ನಡೀತಾ ಇದೆ. ಇಡೀ ಪ್ರಪಂಚಕ್ಕೆ ಗೊತ್ತು ಈ ಯುದ್ಧ ಹೀಗೆ ಮುಂದುವರೆದ್ರೆ ಜಗತ್ತಿನ ಎಕಾನಮಿ ಚಿಂದಿ ಆಗತ್ತೆ ಅಂತ. ಅದಕ್ಕೆ ಪಾಕಿಸ್ತಾನ, ಈಜಿಪ್ಟ್, ಟರ್ಕಿ ಈ 3 ದೇಶಗಳು ಸೇರಿ ಒಂದು ಲೈಫ್ ಲೈನ್ ಅನ್ನ ಎಸೆದಿವೆ. ಅದೇ ಈ 45 ಡೇಸ್ ಸೀಸ್ ಫೈರ್ ಪ್ಲಾನ್. ಅಂದ್ರೆ 45 ದಿವಸಗಳ ಕಾಲ ಯಾರ ಮೇಲೂ ಬಾಂಬ್ ಹಾಕಬಾರದು, ಬದಲಿಗೆ ಟೇಬಲ್ ಮೇಲೆ ಕೂತು ಮಾತಾಡಬೇಕು ಅನ್ನೋದು ಇವರ ಪ್ಲಾನ್. ಆದ್ರೆ ಇರಾನ್ ಏನಂತಿದೆ ಗೊತ್ತಾ? ನಮಗೆ ಈ ಬಿಟ್ಟಿ ಶಾಂತಿ ಬೇಡ ಗುರು, ಇರಾನ್ ವಾದ ಸಿಂಪಲ್. ನೀವು 45 ದಿವಸ ದಾಳಿ ನಿಲ್ಲಿಸಿ ಆಮೇಲೆ ಮತ್ತೆ ಶುರು ಮಾಡ್ತೀರಾ. ನಮಗ್ ಬೇಕಾಗಿರೋದು ತಾತ್ಕಾಲಿಕ ರಿಲೀಫ್ ಅಲ್ಲ, ನಮ್ಮ ಮೇಲೆ ಅಮೆರಿಕ ಹೇರಿರೋ ಎಲ್ಲ ಆರ್ಥಿಕ ನಿರ್ಬಂಧನೆಗಳು ಅಂದ್ರೆ ಸ್ಯಾಂಕ್ಷನ್ಸ್ ಪೂರ್ತಿಯಾಗಿ ತೆಗಿಬೇಕು, ಇಲ್ದಿದ್ರೆ ಮಾತುಕತೆನೇ ಇಲ್ಲ. ಇದು ಇರಾನ್ ಮಾಡ್ತಿರುವಂತಹ ದೊಡ್ಡ ಮಟ್ಟದ ಜೂಜು. ಒಂದು ಪೂರ್ತಿ ಗೆಲುವು, ಇಲ್ಲ ಅಂದ್ರೆ ಸಂಪೂರ್ಣ ಸರ್ವನಾಶ. ಆದ್ರೆ ನೋಡಿ, ಇತ್ತ ಶಾಂತಿ ಮಾತುಕತೆ ನಡೀತಿದ್ದಾಗಲೇ ಇಸ್ರೇಲ್ ತನ್ನ ಅಸ್ಲಿ ಆಟವನ್ನ ಶುರು ಮಾಡಿದೆ. ಇಸ್ರೇಲ್ನ ಗುರಿ ಬರೀ ಇರಾನ್ನ ಸೈನ್ಯ ಅಲ್ಲ, ಇರಾನ್ನ ಮೆದುಳು. ಟೆಹರಾನ್ನ ಅತ್ಯಂತ ಪ್ರತಿಷ್ಠಿತ ಶರೀಫ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಮೇಲೆ ದಾಳಿ ನಡೆದಿದೆ. ಯಾಕೆ ಗೊತ್ತಾ? ಇರಾನ್ನ ಮಿಸೈಲ್ ಮತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಹಿಂದಿರುವಂತಹ ಬುದ್ಧಿವಂತ ಸೈಂಟಿಸ್ಟ್ಗಳು ಇರೋದು ಇಲ್ಲಿ. ಅದರ ಜೊತೆಗಿನ ಟೆಹರಾನ್ನ ಮುಖ್ಯ ಗ್ಯಾಸ್ ವಿತರಣಾ ಕೇಂದ್ರಗಳನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ಈ ಒಂದೇ ದಾಳಿಯಲ್ಲಿ ಇಸ್ರೇಲ್ ಕೊಟ್ಟಿರುವಂತಹ ಮೆಸೇಜ್ ಎಂತದ್ದು ಗೊತ್ತಾ? ನೀವು ಬರೀ ಗಡಿಯಲ್ಲಿ ಸೈನಿಕರನ್ನ ನಿಲ್ಲಿಸಿ ಯುದ್ಧ ಮಾಡ್ತೀರಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ನಾವು ನಿಮ್ಮ ಮನೆಯ ಒಳಗಡೆ ಬಂದು ನಿಮ್ಮ ಅಡಿಗೆ ಮನೆಯ ಗ್ಯಾಸ್ ಕಟ್ ಮಾಡ್ತೀವಿ, ನಿಮ್ಮ ಬೆಡ್ರೂಮ್ ನಲ್ಲಿ ಲೈಟ್ ಆಫ್ ಮಾಡ್ತೀವಿ. ಯುದ್ಧ ಅಂದ್ರೆ ಬರೀ ಗಡಿಯಲ್ಲಿ ಗುಂಡು ಹಾರಿಸೋದು ಅಷ್ಟೇ ಅಲ್ಲ, ಶತ್ರುನ ತಾಂತ್ರಿಕವಾಗಿ ಮತ್ತೆ ಮಾನಸಿಕವಾಗಿ 10ನೇ ಶತಮಾನಕ್ಕೆ ದೂಡೋದು. ಇಸ್ರೇಲ್ ಈಗ ಮಾಡ್ತಿರೋದು ಅದನ್ನೇ. ನಿಮ್ಮ ಸೈನ್ಸ್ ಇಲ್ಲ ಅಂದ್ರೆ ನೀವು ಶೂನ್ಯ ಅಂತ ಅವರು ಇರಾನ್ಗೆ ನೆನಪು ಮಾಡ್ತಾ ಇದ್ದಾರೆ. ಈಗ ಇರಾನ್ ಮುಂದೆ ಇರೋದು ಎರಡೇ ದಾರಿ. ಈ ಅವಮಾನವನ್ನ ನುಂಗ್ಕೊಂಡು 45 ದಿವಸಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಾ, ಅಥವಾ ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಮೇಲೆ ತನ್ನ ಖೈಬರ್ ಮಿಸೈಲ್ಗಳನ್ನ ಉಡಾಯಿಸ್ಬೇಕಾ? ಇರಾನ್ ಏನಾದ್ರೂ ತಿರುಗಿ ಬಿದ್ರೆ ಟ್ರಂಪ್ ಹೇಳಿದಾಗೆ ಆ 8 PM ಡೆಡ್ಲೈನ್ ಗಿಂತ ಮುಂಚೆ ರಕ್ತಪಾತ ಶುರುವಾಗುತ್ತೆ. ಮುಂದಿನ ಭಾಗದಲ್ಲಿ ನಮ್ಮ ಭಾರತದ ಮೇಲೆ ಇದರ ಎಫೆಕ್ಟ್ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಎಚ್ಚರ ತಪ್ಪಿಡಿ, ಯಾಕೆ ಅಂದ್ರೆ ಜಗತ್ತು ಬದಲಾಗ್ತಾ ಇದೆ. ಇಷ್ಟೆಲ್ಲ ರಂಪಾಟ ನಡೀತಾ ಇದ್ರೆ ನಮಗೆ ಯಾಕೆ ಟೆನ್ಷನ್? ಇರಾನ್ ಮೇಲೆ ಬಾಂಬ್ ಇದ್ರೆ ಬೆಂಗಳೂರಲ್ಲಿ ಬೆಲೆ ಏರಿಕೆ ಯಾಕಾಗತ್ತೆ ಗೊತ್ತಾ? GK ಸ್ಕ್ವಾಡ್ ಅರ್ಥ ಮಾಡ್ಕೊಳ್ಳಿ, ಯುದ್ಧ ಬರೀ ಗಡಿಯಲ್ಲಿ ನಡೆಯಲ್ಲ, ಅದು ನಿಮ್ಮ ಅಡಿಗೆ ಮನೆಯಲ್ಲೂ ನಡೆಯುತ್ತೆ. ಮಾರ್ಕೆಟ್ ನಲ್ಲಿ ಒಂದು ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತ್ತು. ಅದೇನಂದ್ರೆ, ಭಾರತ ಪೇಮೆಂಟ್ ಮಾಡೋದಕ್ಕೆ ತಡ ಮಾಡಿದಕ್ಕೆ ಇರಾನ್ ತನ್ನ ತೈಲ ಹಡಗನ್ನ ಚೀನಾ ಕಡೆಗೆ ತಿರುಗಿಸಿದೆ ಅಂತ. ಆದ್ರೆ GK ಸ್ಕ್ವಾಡ್ ಇದರ ಆಳಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋಣ, ಆಗ ನಮಗೆ ಗೊತ್ತಾಗದೆ ಬೇರೆ. ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರಿ ಇದನ್ನ ಕ್ಲಿಯರ್ ಆಗಿ ಫ್ಯಾಕ್ಚುಯಲಿ ಇನ್ಕರೆಕ್ಟ್ ಅಂತ ಹೇಳಿದೆ. ಭಾರತಕ್ಕೆ ಬರಬೇಕಾಗಿರೋ ತೈಲ ಸುರಕ್ಷಿತವಾಗಿದೆ. ಇರಾನ್ ಹಡಗು ಚೀನಾ ಕಡೆ ಹೋಗಿದ್ದು ಪೇಮೆಂಟ್ ಇಶ್ಯೂ ಇಂದ ಅಲ್ಲ, ಅದು ಬರೀ ಟ್ರೇಡ್ ಆಪ್ಟಿಮೈಸೇಷನ್ ಅಥವಾ ರೂಟ್ ಚೇಂಜ್ ಅಷ್ಟೇ. ನಮ್ಮ LPG ಹಡಗು ಸೀ ಬರ್ಡ್ ಈಗಾಗಲೇ ಮಂಗಳೂರು ತೀರವನ್ನ ತಲುಪಿದೆ. ಅಂದ್ರೆ ಸದ್ಯಕ್ಕೆ ನಮಗೆ ಗ್ಯಾಸ್ ಮತ್ತೆ ಆಯಿಲ್ ಕೊರತೆ ಇಲ್ಲ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಈಗಾಗಲೇ ಬ್ಯಾರೆಲ್ಗೆ $120 ದಾಟಿದೆ. ಅರಬ್ಬಿ ಸಮುದ್ರದಲ್ಲಿ
ಬೆಂಕಿ ಬಿದ್ದಿರ್ಬೇಕಾದ್ರೆ ಶತ್ರುನ ಮಿಸೈಲ್ ಬಂದು ನಮ್ಮ ಜೇಬಿಗೆ ತೂತು ಮಾಡೋದನ್ನ ಯಾರೂ ತಡೆಯೋದಕ್ಕೆ ಆಗ್ತಿಲ್ಲ. ಹಡಗು ಮಂಗಳೂರಿಗೆ ಬಂದಿರ್ಬೋದು, ಆದ್ರೆ ಅದರ ಬೆಲೆ ಮಾತ್ರ ಗಗನಕ್ಕೆ ಹೋಗಿದೆ. ಈಗ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ಜಗತ್ತಿನ ಕಣ್ಣು ಇಬ್ಬರ ಮೇಲಿದೆ. ಒಬ್ರು ವೈಟ್ ಹೌಸ್ ನಲ್ಲಿ ಟ್ವೀಟ್ ಮಾಡ್ತಾ ಕೂತಿರೋ ಡೊನಾಲ್ಡ್ ಟ್ರಂಪ್, ಇನ್ನೊಬ್ರು ತೆಹರಾನ್ನ ಬಂಕರ್ ನಲ್ಲಿ ಕುಳಿತು ಮಿಸೈಲ್ ಬಟನ್ ಮೇಲೆ ಕೈ ಇಟ್ಟಿರೋ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ. ಟ್ರಂಪ್ ಕೊಟ್ಟಂತಹ 8 PM ಡೆಡ್ ಲೈನ್ ಮುಗಿಯೋದಕ್ಕೆ ಇನ್ನು ಕೆಲವೇ ನಿಮಿಷಗಳು ಅಥವಾ ಗಂಟೆಗಳು ಮಾತ್ರ ಬಾಕಿ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ಟ್ರಂಪ್ ಹೇಳಿದ ಹಾಗೆ ಇರಾನ್ ಮೇಲೆ ನರಕದ ಮಳೆ ಸುರಿಯತ್ತಾ ಅಥವಾ ಅರಬ್ಬಿ ಸಮುದ್ರದಲ್ಲಿ ಶಾಂತಿಯ ಬಾವುಟ ಹಾರಾಡತ್ತಾ? ಇತಿಹಾಸದ ಪುಟಗಳಲ್ಲಿ ಡೇ 38 ರಕ್ತದಿಂದ ಬರೆಯಲ್ಪಡುತ್ತಾ ಅಥವಾ ಶಾಂತಿಯಿಂದ ಬರೆಯಲ್ಪಡುತ್ತಾ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಜನ ಹೇಳ್ತಾರೆ ಯುದ್ಧದಲ್ಲಿ ಮೊದಲು ಸಾಯೋದು ಸತ್ಯ ಅಂತ, ಆದ್ರೆ ಈ ಡೇ 38ರಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ಅಮಾಯಕ ಜನರು ಸಾಯ್ತಾ ಇದ್ದಾರೆ. ಇತಿಹಾಸಕ್ಕೆ ಗೆದ್ದವರು ಯಾರು ಅಂತ ಮುಖ್ಯ ಅಲ್ಲ, ಈ ರಕ್ತಪಾತದ ನಂತರ ಯಾರು ಉಳ್ಕೊಂಡ್ರು ಅನ್ನೋದು ಮುಖ್ಯ. ಶಕ್ತಿ ಇರೋನು ಯುದ್ಧ ಶುರು ಮಾಡ್ತಾನೆ, ಆದ್ರೆ ನಿಜವಾದ ಶಕ್ತಿ ಇರೋನು ಆ ಯುದ್ಧವನ್ನ ಮುಗಿಸ್ತಾನೆ. ಮುಂದಿನ 24 ಗಂಟೆಗಳಲ್ಲಿ ಜಗತ್ತು ಹೇಗಿರುತ್ತೆ ಅನ್ನೋದನ್ನ ನಾವು ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಮಾಡ್ಕೊಳ್ಳೋಣ. ನೀವು ಈ ಒಂದು GK ಸ್ಕ್ವಾಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಜಾಯಿನ್ ಆಗಿ. ಇದು ಬರೀ ಚಾನಲ್ ಅಲ್ಲ, ಇದು ದೇಶದ ರಕ್ಷಣೆಯ ಬಗ್ಗೆ ಕಾಳಜಿ ಇರೋ ಅಧಿಕಾರಿಗಳ ತಂಡ ನಮ್ದು GK ಸ್ಕ್ವಾಡ್. ಮತ್ತೆ ಸಿಗೋಣ. ಜೈ ಕರ್ನಾಟಕ, ಮತ್ತೆ ಜೈ ಭುವನೇಶ್ವರಿ, ಜೈ ಹಿಂದ್, ಲವ್ ಯು ಆಲ್, ಟೇಕ್ ಕೇರ್, ಅಲ್ವಿದಾ.